ದುಡ್ಡು, ಹಣ, ಕಾಸು, ಪೈಸಾ ಇದನ್ನ ಕಂಡ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಹಣ ಅಂದ್ರೆ ಹೆಣ ಕೂಡ ಎದ್ದು ಕೂರುತ್ತೆ ಅಂತಾರೆ. ದುಡ್ಡು ಮಾಡುವುದಕ್ಕೆ ಸಾವಿರಾರು ದಾರಿಗಳಿವೆ, ಆದ್ರೆ ಯಾವತ್ತೂ ಒಳ್ಳೆಯ ದಾರಿಯಲ್ಲಿ ಮಾಡಿದ ಹಣವೇ ಕೊನೆಯವರೆಗೂ ಇರುತ್ತೆ. ಈಗ ಕೊರೋನಾ ಬಂದು ಹೋದ್ಮೇಲೆ ಅದೆಷ್ಟೋ ಮಂದಿ ಹಣ ಇಲ್ಲದೆ ಪರದಾಡ್ತಾ ಇದ್ರು. ದೊಡ್ಡವರ ಉದ್ಯೋಗಗಳೇ ನೆಲಕ್ಕಚ್ಚಿದವು. ಏನಾದರೂ ಬಿಸ್ನೆಸ್ ಮಾಡೋಣ ಎಂದುಕೊಂಡರೆ ಎಲ್ಲಿ ಲಾಸ್ ಆಗುತ್ತೋ ಅನ್ನುವ ಭಯದಲ್ಲಿದ್ದಾರೆ. ಇನ್ನು ಕೆಲವರಿಗೆ ದುಡ್ಡು ಇದ್ರೂ ತಲೆಯಲ್ಲಿ ಐಡಿಯಾ ಇರೋದಿಲ್ಲ. ಇನ್ನು ಕೆಲವರಿಗೆ ಕಡಿಮೆ ಹೂಡಿಕೆ ಮಾಡಿ ಹೆಚ್ಚು ಲಾಭ ಗಳಿಸುವ ಆಸೆಯನ್ನು ಹೊಂದಿರ್ತಾರೆ. ಇಂತಹವರಿಗಾಗಿ ಇಲ್ಲಿ ಟಾಪ್ 5 ಬಿಸ್ನೆಸ್ ಐಡಿಯಾಗಳನ್ನ ನಾವು ತಂದಿದ್ದೇವೆ. ಸಣ್ಣದಾಗಿ ಶುರು ಮಾಡಿ ಹೆಚ್ಚಿನ ಹಣ ಗಳಿಸಬಹುದು. ರಸಗೊಬ್ಬರ ವ್ಯಾಪಾರ. ಎಂತಹ ಸಮಯದಲ್ಲೂ ಕೃಷಿ ಎಂದಿಗೂ ಯಾರನ್ನೂ ಕೈಬಿಟ್ಟಿಲ್ಲ. ಮಣ್ಣನ್ನ ನಂಬಿದವ ಎಂದಿಗೂ ಹಸಿದು ಮಲಗಿಲ್ಲ. ರೈತರಿಗೆ ರಸಗೊಬ್ಬರಗಳು, ಬೀಜಗಳು ಮತ್ತು ಇತರ ಕೃಷಿ ಒಳಹರಿವಿನ ಅಗತ್ಯವಿರುತ್ತದೆ. ಉತ್ತಮ ಭಾಗವೆಂದರೆ ಇದು ಕೃಷಿಗೆ ಸಂಬಂಧಿಸಿದ ಕಡಿಮೆ ಹೂಡಿಕೆಯ ವ್ಯವಹಾರ ಕಲ್ಪನೆಯಾಗಿದೆ. ರಸಗೊಬ್ಬರ ವಿತರಣಾ ವ್ಯವಹಾರವನ್ನ ಭಾರತದಲ್ಲಿ ಸರ್ಕಾರವು ನಿಯಂತ್ರಿಸುತ್ತದೆ ಮತ್ತು ಇದಕ್ಕಾಗಿ ನಿಮಗೆ ಪರವಾನಗಿ ಬೇಕು. ಫ್ಲೋರ್ ಮಿಲ್. ಹಿಟ್ಟಿನ ಗಿರಣಿಯನ್ನ ಸ್ಥಾಪಿಸುವುದು ಒಂದು ಮೂಲಭೂತ ವ್ಯವಹಾರವಾಗಿದ್ದು, ಭಾರತದಂತಹ ದೇಶಗಳಲ್ಲಿ ರೊಟ್ಟಿಗಳು, ಬೇಕರಿ ವಸ್ತುಗಳನ್ನ ತಯಾರಿಸಲು ಹಿಟ್ಟು ಅಥವಾ ಅಟ್ಟವನ್ನ ಪ್ರತಿ ಅಡಿಗೆ ಮನೆಯಲ್ಲಿಯೂ ಬಳಸಲಾಗುತ್ತೆ. ಜನರು ಹಣವನ್ನ ಉಳಿಸುವ ಸಲುವಾಗಿ ಹೊರಗೆ ತಿನ್ನುವುದಿಲ್ಲ. ಇದು ಅತ್ಯುತ್ತಮ ಆರ್ಥಿಕ ಹಿಂಜರಿತ ನಿರೋಧಕ ವ್ಯಾಪಾರ ಕಲ್ಪನೆಗಳಲ್ಲಿ ಒಂದಾಗಿದೆ. ಈ ಬಿಸ್ನೆಸ್ ಅನ್ನ ನೀವು ಎಷ್ಟು ದೊಡ್ಡ ಮಟ್ಟಕ್ಕೆ ಬೇಕಾದರೂ ತೆಗೆದುಕೊಂಡು ಹೋಗಬಹುದು. ನಿಮ್ಮ ಹತ್ರ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಗೆ ಅಮೌಂಟ್ ಇದ್ರ ಅದನ್ನ ಇನ್ವೆಸ್ಟ್ ಮಾಡಿ ಒಂದು ಪ್ಯಾಕಿಂಗ್ ಮಷೀನ್ ತಗೊಂಡು ನಾರ್ಮಲ್ ಆಗಿ ನಿಮ್ಮ ಏರಿಯಾ ಸುತ್ತಮುತ್ತದಲ್ಲೇ ಗೋಧಿ ಅಥವಾ ಜೋಳ ಖರೀದಿ ಮಾಡಿ ಅದನ್ನ ಹಿಟ್ಟಾಗಿ ಪರಿವರ್ತನೆ ಮಾಡಿ ಪ್ಯಾಕಿಂಗ್ ಮಾಡಿ ನಿಮ್ಮ ಊರಲ್ಲಿರುವ ಅಂಗಡಿಗಳಿಗೆ ಸೇಲ್ ಮಾಡಬಹುದು. ಕೋಳಿ ವ್ಯಾಪಾರ. ಕೋಳಿ ವ್ಯಾಪಾರದಲ್ಲಿ ನೀವು ಮೊಟ್ಟೆ, ಚಿಕನ್, ಮಟನ್, ಕುರಿಮರಿ ಮಾಂಸ ಅಥವಾ ಗೋಮಾಂಸದಂತಹ ಯಾವುದೇ ಕೋಳಿ ವಸ್ತುಗಳನ್ನು ಆಯ್ಕೆ ಮಾಡಬಹುದು. ಇಲ್ಲಿ ಮತ್ತೊಮ್ಮೆ ನಿಮಗೆ ಕೋಳಿ ಸಾಕಣೆ ಮತ್ತು ಪಶು ವೈದ್ಯರ ಉತ್ತಮ ಬೆಂಬಲ ವ್ಯವಸ್ಥೆ, ವಸ್ತುಗಳ ವಿತರಣೆ ಮತ್ತು ನೀವು ಸಾಕುತ್ತಿರುವ ಪ್ರಾಣಿಗಳ ಸರಿಯಾದ ಆಹಾರ ಮತ್ತು ಪೋಷಣೆಯ ಬಗ್ಗೆ ಉತ್ತಮ ಕಲ್ಪನೆಯ ಅಗತ್ಯವಿದೆ. ಮಾಂಸ ತಿನ್ನುವವರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಹೀಗಾಗಿ ನೀವು ಕೋಳಿ ಅಂಗಡಿ ಅಥವಾ ಫಾರ್ಮ್ ಮಾಡಿದರೆ ಉತ್ತಮ ಲಾಭವನ್ನು ಗಳಿಸಬಹುದು. ಹಣ್ಣು ಮತ್ತು ತರಕಾರಿ ರಫ್ತು. ಪ್ರಸ್ತುತ ಮಾರುಕಟ್ಟೆ ಸನ್ನಿವೇಶದಲ್ಲಿ ಹಣ್ಣುಗಳು ಮತ್ತು ತರಕಾರಿ ರಫ್ತು ಭಾರತದಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಉದ್ಯಮವಾಗಿದೆ. ಇದು ಮುಖ್ಯವಾಗಿ ಪ್ರಪಂಚಾದ್ಯಂತ ಹೆಪ್ಪುಗಟ್ಟಿದ ತರಕಾರಿ ಉತ್ಪನ್ನಗಳ ಬೇಡಿಕೆಯ ಹೆಚ್ಚಳದಿಂದಾಗಿ ಹೆಪ್ಪುಗಟ್ಟಿದ ತರಕಾರಿಗಳು, ಅಣಬೆಗಳು ಮತ್ತು ಇತರ ರೀತಿಯ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆಯ ಕಾರಣ. ರಫ್ತುಗಳಲ್ಲಿ ದೊಡ್ಡ ಹೂಡಿಕೆಯ ಸಾಕಷ್ಟು ಅವಕಾಶವಿದೆ. ಮಸಾಲೆಗಳ ತಯಾರಿಕೆ ಮತ್ತು ವಿತರಣೆ. ಭಾರತದಲ್ಲಿ ವ್ಯಾಪಕ ಶ್ರೇಣಿಯ ಮಸಾಲೆಗಳನ್ನು ಕಾಣಬಹುದು. ಮಸಾಲೆಗಳ ಚಿಕಿತ್ಸಕ ಅಥವಾ ಆರೋಗ್ಯ ಪ್ರಯೋಜನಗಳು ಈಗ ಎಷ್ಟು ವ್ಯಾಪಕವಾಗಿ ತಿಳಿದಿವೆ ಎಂದರೆ, ಸಾಂಪ್ರದಾಯಿಕ ಭಾರತೀಯ ಮಸಾಲೆಗಳಾದ ಅರಿಶಿನ, ಕೇಸರ್, ದಾಲ್ಚಿನ್ನಿ ಮತ್ತು ಇತರೆಗಳನ್ನ ಪಾಶ್ಚಿಮಾತ್ಯ ದೇಶಗಳಲ್ಲಿಯೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಳಸಲಾಗ್ತಾ ಇದೆ. ಹೀಗಾಗಿ ನೀವು ಒಂದು ವೇಳೆ ಈ ಉದ್ಯಮ ಶುರು ಮಾಡಿದರೆ ಹೆಚ್ಚಿನ ಲಾಭವನ್ನ ಗಳಿಸಬಹುದು. ಸ್ನೇಹಿತರೆ, ಈ ಮಸಾಲೆ ಬಿಸ್ನೆಸ್ ಅನ್ನೋದು ಬ್ರಿಟಿಷರ್ಸ್ ನ ಭಾರತಕ್ಕೆ ತೆಗೆದುಕೊಂಡು ಬಂದು ನಂತರ ಅವರೇ ನಮ್ಮನ್ನ ರೂಲ್ ಮಾಡೋ ಲೆವೆಲ್ಗೆ ಕರ್ಕೊಂಡು ಹೋಗಿದೆ. ಹಂಗಂದ್ರೆ ಯೋಚನೆ ಮಾಡಿ ಈ ಮಸಾಲೆ ಬಿಸ್ನೆಸ್ಗೆ ಎಷ್ಟು ಬೇಡಿಕೆ ಇದೆ ಅಂತ. ಈ ಬಿಸ್ನೆಸ್ ಒಂದು ಸಲ ನಿಮ್ಮ ಕೈ ಹಿಡಿದ್ರೆ ಮತ್ತೆ ನೀವು ಯಾವತ್ತೂ ಹಿಂದಿರುಗಿ ನೋಡಲ್ಲ. ಇದು ಫುಡ್ ಐಟಮ್ ಆಗಿರೋದ್ರಿಂದ ಸ್ವಲ್ಪ ರಿಸ್ಕಿ ಕೆಲಸ, ಆದ್ರೂ ಶೆಲ್ಫ್ ಲೈಫ್, ಕ್ವಾಲಿಟಿ ಇವೆಲ್ಲವನ್ನ ಕನ್ಸಿಡರ್ ಮಾಡಬೇಕು. ಸೊ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.